ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸೊ ಕೊನೆ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಏನಪ್ಪ ಅಂದ್ರೆ ಯೂರಿನ್ ಗ್ಲೂಕೋಸ್ ಟೆಸ್ಟ್ ನ ಯಾವ ತರ ಮಾಡ್ತೀವಿ ಅಂತ ನೋಡಿ, ಅದರೊಳಗಡೆ ಬರುವಂತ ಟೆಸ್ಟ್ ಗಳು ಯಾವ ನೋಡಿ, ಅದನ್ನ ಒಂದೊಂದಾಗಿ ಅದರ ಪ್ರೊಸೀಜರ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಯಾವ ತರ ವರ್ಕ್ ಗಳನ್ನು ನೋಡಿದ್ವಿ, ಹೌದಾ. ಸೊ ಈ ವಿಡಿಯೋದಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅದೇ ರೀತಿ ಇನ್ನೊಂದು ಕೆಮಿಕಲ್ ಎಕ್ಸಾಮಿನೇಷನ್ ಆಫ್ ಯೂರಿನ್ ಬರ್ತದೆ, ಯಾವ್ದಪ್ಪ ಅಂದ್ರೆ ಪ್ರೋಟೀನ್ ಟೆಸ್ಟ್ ಅಂತ ಕರಿತೀವಿ, ಹೌದಾ. ಸೊ ಪ್ರೋಟೀನ್ ಡಿಟೆಕ್ಷನ್ ಇನ್ ಯೂರಿನ್. ಸೊ ಈ ಒಂದು ಪ್ರೋಟೀನ್ ಟೆಸ್ಟ್ ನಾವು ಎರಡು ಮೆಥಡ್ ಒಳಗೆ ಮಾಡ್ತೀವಿ. ಒಂದೇದು ಸಲ್ಪೋ ಸ್ಯಾಲಿಸಿಲಿಕ್ ಆಸಿಡ್ ಮೆಥಡ್ ಅಂತ ಹೇಳಿ, ಇನ್ನೊಂದು ಯಾವ್ದಪ್ಪ ಅಂದ್ರೆ ಹೀಟ್ ಅಂಡ್ ಅಸಿಟಿಕ್ ಆಸಿಡ್ ಮೆಥಡ್ ಅನ್ನ ಮಾಡ್ತೀವಿ. ಅದಕ್ಕೆ ಪ್ರೋಟೀನ್ ಡಿಟೆಕ್ಷನ್ ಇನ್ ಯೂರಿನ್, ಹೌದಾ. ಸೊ ಹಾಗಾಗಿ ಯಾರಾದ್ರೂ ಹೊಸದಾಗಿ ನಮ್ಮ ಒಂದು ಚಾನಲ್ ನ ವಿಸಿಟ್ ಮಾಡಿದ್ರೆ ಅಥವಾ ಈ ವಿಡಿಯೋನ ಯಾರು ಹೊಸದಾಗಿ ನೋಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಓಕೆ, ಸೊ ಒಂದೊಂದಾಗಿ ಟೆಸ್ಟ್ ಗಳನ್ನು ನೋಡೋಣ. ಮೊದಲಿಗೆ ಸಲ್ಫೋಸಲಿಕ್ ಆಸಿಡ್ ಟೆಸ್ಟ್ ನೋಡೋಣ, ಹೌದಾ. ಸೊ ಅಂದ್ರೆ ಪ್ರೊಸೀಜರ್ ಏನು, ಅದರ ರಿಕ್ವೈರ್ಮೆಂಟ್ ಏನೋ ನೋಡೋಣ. ಮೊದಲಿಗೆ ಇದ್ರದ್ದು ಪ್ರಿನ್ಸಿಪಲ್ ನೋಡೋಣ. ಓಕೆ, ಪ್ರಿನ್ಸಿಪಲ್ ಒಳಗೆ ಏನ್ ಹೇಳ್ತಾರೆ ಅಂದ್ರೆ ಅವರು, ಪ್ರಿನ್ಸಿಪಲ್ this test is based on the precipitation of a protein. ಅಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಈ ಒಂದು ಟೆಸ್ಟ್ ಅನ್ನ ನಾವು ಬೇಸ್ಡ್ ಆನ್ ಪ್ರಿಸಿಪಿಟೇಷನ್ ಅನ್ನ ನೋಡಿ ಈ ಒಂದು ರಿಸಲ್ಟ್ ಅನ್ನ ಕೊಡ್ತೀವಿ. ಬೇಸಿಕಲಿ ಇದನ್ನ ಯಾವ ಒಂದು ಪ್ರೋಟೀನ್ ಅನ್ನ ಕಂಡುಹಿಡಿಯಕ್ ಮಾಡ್ತೀವಿ ಅಂದ್ರೆ ಅಲ್ಬುಮಿನ್, ಹೌದಾ. ಪರ್ಟಿಕ್ಯುಲರ್ಲಿ ಈ ಒಂದು ಟೆಸ್ಟ್ ಎದಕ್ಕೆ ಮಾಡ್ತೀವಿ ಅಂದ್ರೆ ಅಲ್ಬುಮಿನ್ ಅನ್ನೋ ಒಂದು ಪ್ರೋಟೀನ್ ಅನ್ನ ಕಂಡುಹಿಡ್ಲಿಕ್ಕೆ ಮಾಡ್ತೀವಿ, ಹೌದಾ. ಸೊ ಇಲ್ಲಿ ಬೇಸಿಕಲಿ ಏನ್ ಹೇಳಿದಾರೆ ಅಂದ್ರೆ ಅವರು ಪ್ರಿಸಿಪಿಟೇಷನ್ ಆಫ್ ಪ್ರೋಟೀನ್ ಮೇಲೆ ನಾವು ಈ ರಿಸಲ್ಟ್ ನ ಡಿಫೈನ್ ಮಾಡ್ತೀವಿ ಅಂತ ಹೇಳಿದಾರೆ. ಸೊ ಪ್ರಿಸಿಪಿಟೇಷನ್ ಅಂದ್ರೆ ಮುಂದೆ ಟರ್ಬಿಡಿಟಿ ಅಂತೀವಿ ನಾವು. ಸೊ ಆ ಲೆವೆಲ್ ಆಫ್ ಟರ್ಬಿಡಿಟಿನ ಯಾವ ತರ ಆಗಿದೆ, ಪ್ರಿಸಿಪಿಟೇಟ್ ಯಾವ ತರ ಆಗಿದೆ ಟೆಸ್ಟ್ ಒಳಗಡೆ ಸ್ಯಾಂಪಲ್, ಅದರ ಮೇಲೆ ಡಿಫೈನ್ ಮಾಡಿ ನಾವು ಅದನ್ನ ಈ ರಿಸಲ್ಟ್ ನ ಕೊಡ್ತೀವಿ. ಓಕೆ, ಸೊ ಮುಂದೆ ಬರ್ತಾ ನಿಮ್ಗೆ ಅಬ್ಸರ್ವೇಷನ್ ಬರ್ತಿಲ್ಲ, ಅವಾಗ ಗೊತ್ತಿಲ್ಲ ನಿಮ್ಗೆ. ಓಕೆ, ನೆಕ್ಸ್ಟ್ ಏನಿದ್ರೆ ಅಂದ್ರೆ ಅವರು ಇದಕ್ಕೆ ರಿಕ್ವೈರ್ಮೆಂಟ್ ಏನ್ ಹೇಳಿದಾರ ಅಥವಾ ಏನೇನು ನಾವು ಈ ಮಟೀರಿಯಲ್ಸ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಯೂಸ್ ಮಾಡ್ಬೇಕು ಅದಕ್ಕೆ. ಸೊ ಮೊದಲಿಗೆ ಸಿಂಪಲ್ ಆಗಿ ಒಂದು ಸ್ಮಾಲ್ ಟೆಸ್ಟ್ ಅದು ಯಾವ್ದಿರಬೇಕು, ಗ್ಲಾಸ್ ಟೆಸ್ಟ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಟೆಸ್ಟ್ ಆಗಿರ್ಬೋದು. ಓಕೆ, ಸೊ ಎರಡರಾಗ ಯಾವ್ದಾರು ಯೂಸ್ ಮಾಡೋದು. ಆಮೇಲೆ ಗ್ರಾಜುಯೇಟೆಡ್ ಪಿಪೇಟ್ 5 ml ಅದು ಗ್ರಾಜುಯೇಟೆಡ್ ಪಿಪೇಟ್ ಅನ್ನ ಇದಕ್ಕೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನಿದೆ ಅವರು ಸಲ್ಫೋಸಾಲಿಸಿಲಿಕ್ ಆಸಿಡ್ 20% ಇರುವಂತ ಸಲ್ಫೋಸಾಲಿಸಿಲಿಕ್ ಆಸಿಡ್ ನ ಇದಕ್ಕೆ ಮಾಡ್ತೀವಿ ರಿಯೇಜೆಂಟ್ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನಿದೆ ನೋಡ್ರಿ ಇಲ್ಲಿ ಅವರು, ಇದೆಲ್ಲ ಕಂಪ್ಲೀಟ್ ಆಗಿ ಪ್ರಿನ್ಸಿಪಲ್. ಸೊ ಏನ್ ಹೇಳಿದ್ರೆ ಅವರು, ಇನ್ ದಿಸ್ ಟೆಸ್ಟ್ ಬೇಸ್ಡ್ ಆನ್ ಪ್ರಿಸಿಪಿಟೇಷನ್ ಆಫ್ ಅ ಪ್ರೋಟೀನ್, ಪರ್ಟಿಕ್ಯುಲರ್ಲಿ ಇದನ್ನ ಇದಕ್ಕೆ ಮಾಡ್ತೀವಿ ನಾವು ಅಲ್ಬುಮಿನ್ ಪ್ರೋಟೀನ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಮಾಡ್ತೀವಿ, ಹೌದಾ. ಅಂದ್ರೆ ಇದನ್ನ ನಾವು ಪ್ರಿಸಿಪಿಟೇಷನ್ ಮೇಲೆ ಈ ಒಂದು ರಿಸಲ್ಟ್ ನ ಅಬ್ಸರ್ವ್ ಮಾಡಿ ಕೊಡ್ತೀವಿ, ಹೌದಾ, ಯಾವುದು ಪ್ರೋಟೀನ್ ಅಂದ್ರೆ. ಸೊ ಇದ್ರದ್ದೇನು ರಿಕ್ವೈರ್ಮೆಂಟ್ ಏನ್ ಯೂಸ್ ಮಾಡ್ತೀವಿ ನಾವಿಲ್ಲಿ, ಒಂದು ಸ್ಮಾಲ್ ಟೆಸ್ಟ್ ಆಗಿರ್ಬೋದು, ಗ್ರಾಜುಯೇಟೆಡ್ ಪಿಪೇಟ್ ಅದು 5 ml ಅದು, ಆಮೇಲೆ ಸಲ್ಫೋಸಾಲಿಸಿಲಿಕ್ ಆಸಿಡ್ ರಿಯೇಜೆಂಟ್ ಅನ್ನ ಯೂಸ್ ಮಾಡ್ತೀವಿ. 20% ಇರುವಂತಹ ರಿಯೇಜೆಂಟ್, ಹೌದಾ. ನೆಕ್ಸ್ಟ್ ಇದು ಪ್ರೊಸೀಜರ್ ನೋಡ್ರಿ. ಪ್ರೊಸೀಜರ್ ಒಳಗೆ ಏನ್ ಹೇಳಿದ್ರೆ ಅಂದ್ರೆ ಅವರು ಏನ್ ಮಾಡಿದಾರೆ, ಫಸ್ಟಿಗೆ ಟೇಕ್ 3/4 ಪಾರ್ಟ್ ಆಫ್ ಯೂರಿನ್ ಇನ್ ಅ ಸ್ಮಾಲ್ ಟೆಸ್ಟ್ ಟ್ಯೂಬ್, ಹೌದಾ. ಏನ್ ಹೇಳಿದ್ರೆ ಅವರು, ಒಂದು ಸ್ಮಾಲ್ ಟೆಸ್ಟ್ ಟ್ಯೂಬ್ ತಗೊಂಡು, ಇಲ್ಲಿ ಕೊಡ್ತೀನಿ ನಿಮ್ಗೆ, ಒಂದು ಸ್ಮಾಲ್ ಟೆಸ್ಟ್ ಟ್ಯೂಬ್ ತಗೊಂಡು ಅದರೊಳಗಡೆ 3/4 ಪಾರ್ಟ್ ಏನ್ ನೋಡ್ಕೊಂಡ್ರೆ ಯೂರಿನ್ ತಗೋಬೇಕಿದ್ರೆ, ಸಾರಿ 3/4 ಪಾರ್ಟ್ ಯೂರಿನ್ ತಗೋಬೇಕು. ಆಮೇಲೆ ನೋಡ್ಕೊಂಡು ನೋಡಿ, ದೆನ್ ಆಡ್ 2 to 3 ಡ್ರಾಪ್ಸ್ ಆಫ್ ಸಲ್ಫೋಸಾಲಿಸಿಲಿಕ್ ಆಸಿಡ್ 20%. ಆಮೇಲೆ ಏನ್ ಮಾಡ್ಬೇಕಂದ್ರೆ ಈ ಒಂದು ಟೆಸ್ಟ್ ಟ್ಯೂಬ್ಗೆ 20% ಇರುವಂತಹ ಸಲ್ಫೋಸಾಲಿಸಿಲಿಕ್ ಆಸಿಡ್ ಅನ್ನ 2 to 3 ಡ್ರಾಪ್ಸ್ ಅನ್ನು ಇದಕ್ಕೆ ಹಾಕ್ಬೇಕು, ಹೌದಾ. ಅದಕ್ಕೆ ಯೂರಿನ್ ಇತ್ತಿ ಪೂರ. ಸೊ ಯೂರಿನ್ ಒಳಗಡೆ ಏನ್ ಮಾಡ್ಬೇಕಂದ್ರೆ ಆ ಒಂದು ಸಲ್ಫೋಸಾಲಿಸಿಲಿಕ್ ಆಸಿಡ್ ಅನ್ನ ಹಾಕ್ಬಿಟ್ಟಿರ್ಬೇಕು, ಹೌದಾ. ಹಾಕಿದ್ಮೇಲೆ ಅದನ್ನ ಏನ್ ಮಾಡ್ಬೇಕಂದ್ರೆ ಮಿಕ್ಸ್ ಇಟ್ ವೆಲ್, ನೋಡ್ರಿ ಮಿಕ್ಸ್ ವೆಲ್ ಅಂಡ್ ಅಬ್ಸರ್ವ್ ಫಾರ್ ಟರ್ಬಿಡಿಟಿ ಆಫ್ಟರ್ 5 minutes. ನೋಡ್ರಿ ಇದಾದ್ಮೇಲೆ ಇದಕ್ಕೆ ಮಾಡಿದ್ವಿ ನಾವು ಒಂದು ಯೂರಿನ್ 3/4 ಪಾರ್ಟ್ ಹಾಕೊಂಡ್ವಿ, ಒಂದು ಟೆಸ್ಟ್ ತಗೊಂಡ್ವಿ. ಹಾಕೊಂಡ್ಮೇಲೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಒಂದು ಡ್ರಾಪರ್ 5 ಏನು ತೊಗೊಂಡಿಲ್ಲ ಗ್ರಾಜುಯೇಟೆಡ್ ಪಿಪೇಟ್, ರಿಕ್ವೈರ್ಮೆಂಟ್ ಹೇಳ್ತಾರ ಗ್ರಾಜುಯೇಟೆಡ್ ಪಿಪೇಟ್ ಒಂದು 2 to 3 ಡ್ರಾಪ್ಸ್ ಏನ್ ಹಾಕೋಬೇಕು, ಸಲ್ಫೋಸಾಲಿಸಿಲಿಕ್ ಆಸಿಡ್ ಹಾಕೋಬೇಕು. ಹಾಕೊಂಡ್ಮೇಲೆ ಇದನ್ನ ಮಿಕ್ಸ್ ಮಾಡಿ ಒಂದು 5 ನಿಮಿಷ ವೇಟಿಂಗ್ ನಾಗ ಇಡಬೇಕು. ಓಕೆ, ಇನ್ಕ್ಯುಬೇಷನ್ ಮಾಡ್ಬೇಕು. ಓಕೆ, ಅದ್ರೊಳಗಡೆ ನಾರ್ಮಲ್ ಆಗಿ ಇನ್ಕ್ಯುಬೇಷನ್ ಮಾಡ್ಬೇಕು. ಸೊ ನೆಕ್ಸ್ಟ್ ಏನಿದ್ರೆ ಇಂಟರ್ಫರೆನ್ಸ್ ಏನ್ ಹೇಳಿದ್ರೆ ಅಂದ್ರೆ ಇಲ್ಲಿ ನೋಡ್ರಿ. ಸೊ ಇಂಟರ್ಫರೆನ್ಸ್ ಒಳಗಡೆ ಅದ್ರ ರಿಸಲ್ಟ್ ಕೊಟ್ಟಿದ್ದಾರೆ. ಇಫ್ ಏನ್ ಕೊಟ್ಟಿದ್ದಾರೆ ಅಂದ್ರೆ
ಇಫ್ ಟರ್ಬಿಡಿಟಿ ಈಸ್ ಅಪಿಯರೆನ್ಸ್, ಹೌದಾ, ಅಂದ್ರೆ ಟರ್ಬಿಡಿಟಿ ಏನಾದ್ರು ಕಂಡು ಬಂತಂದ್ರ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ದ ಟೆಸ್ಟ್ ಈಸ್ ದ ಟೆಸ್ಟ್ ಆಫ್ ಅ ಪ್ರೋಟೀನ್ ಪ್ರೆಸೆಂಟ್, ಅಂದ್ರೆ ನಾವು ಮಾಡಿರುವಂತ ಪ್ರೋಟೀನ್ ಟೆಸ್ಟ್ ಅಲ್ಲಿ ಅದರೊಳಗಡೆ ಪ್ರೋಟೀನ್ ಪ್ರೆಸೆಂಟ್ ಇತ್ತು ಅಂದಂಗ, ಹೌದಾ. ಸೊ ನೆಕ್ಸ್ಟ್ ಏನಾದ್ರು ಹೇಳಿದ್ರು ಅವರು, ಇಫ್ ನಾಟ್ ಟರ್ಬಿಡಿಟಿ ಈಸ್ ಅಪಿಯರೆನ್ಸ್, ಏನಾದ್ರು ಅಪಿಯರೆನ್ಸ್ ಆಗ್ಲಿಲ್ಲ ಅಂದ್ರೆ ಟರ್ಬಿಡಿಟಿ ಏನಾದ್ರು ಕಂಡು ಬರಲಿಲ್ಲ ಅಂದ್ರೆ ಅಥವಾ ಪ್ರಿಸಿಪಿಟೇಷನ್ ಏನಾದ್ರು ಕಂಡು ಬರಲಿಲ್ಲ ಅಂದ್ರೆ ಅದಕ್ಕೆ ಏನ್ ಕಂಡಿರ್ತೀವಿ ಅಂದ್ರೆ ನಾವು ದ ಟೆಸ್ಟ್ ಈಸ್ ಅಬ್ಸೆಂಟ್. ಓಕೆ, ಗೊತ್ತಾಯ್ತಲ್ಲ. ಇಂಟರ್ಫರೆನ್ಸ್ ಹೆಂಗ್ ಕೊಡ್ತೇವೆ, ಅಬ್ಸರ್ವೇಷನ್ ಹೆಂಗ್ ಕೊಡ್ತೇವೆ ಅಂದ್ರೆ, if the test is turbidity, if the test is turbidity, we are call it as a protein present, ಹೌದಾ. if the turbidity is not appearance, ಅಂದ್ರೆ ಏನಾದ್ರು ಟರ್ಬಿಡಿಟಿ ಕಂಡು ಬರಲಿಲ್ಲ ಅಂದ್ರೆ ಅದಕ್ಕೆ ಟೆಸ್ಟ್ ಈಸ್ ಆಬ್ಸೆಂಟ್ ಅಂತ ಕೊಡ್ತೀವಿ, ಹೌದಾ. ಸೊ ನೆಕ್ಸ್ಟ್ ನೋಡ್ರಿ, ಈ ನೋಟ್ ಕೊಟ್ಟಿದ್ರು ಒಂದು ಏನಿದ್ರು ಅವರು, ದ ಯೂರಿನ್ ಸ್ಯಾಂಪಲ್ ಶುಡ್ ಬಿ ಕ್ಲಿಯರ್, ಅಂದ್ರೆ ಏನಾದ್ರು ಯೂರಿನ್ ಸ್ಯಾಂಪಲ್ ಕ್ಲಿಯರ್ ಆಗಿತ್ತಂದ್ರ, ಇನ್ ಕೇಸ್ ಅದನ್ನ ಕ್ಲಿಯರ್ ಇತ್ತಂದ್ರೆ ಇಟ್ಸ್ ನೋ ಪ್ರಾಬ್ಲಮ್, ನಾವು ಕ್ಲಿಯರ್ ಇದ್ದನ್ನ ಡೈರೆಕ್ಟ್ ಆಗಿ ಸ್ವಲ್ಪ ಆಸಿಡ್ ಅನ್ನು ಹಾಕಿ ನಾವು ಟೆಸ್ಟ್ ಅಬ್ಸರ್ವ್ ಮಾಡಬಹುದು. ಇನ್ ಕೇಸ್ ಟರ್ಬಿಡ್ ಇತ್ತಂದ್ರೆ ಯೂರಿನ್ ತಂದಾಗ, ಹೌದಾ, ಫಿಸಿಕಲಿ ಅಪಿಯರೆನ್ಸ್ ನೋಡಿದಾಗ ಅದ್ರದ್ದು ಏನಾದ್ರು ಅಪಿಯರೆನ್ಸ್ ಟರ್ಬಿಡ್ ಇತ್ತಂದ್ರೆ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ನಾವು ಸೆಂಟ್ರಿಫ್ಯೂಸ್ ಮಾಡ್ಬೇಕು. ಮೊದಲಿಗೆ ಸೆಂಟ್ರಿಫ್ಯೂಸ್ ಮಾಡಿ ಆ ಒಂದು ಸೂಪರ್ ಅಂಡ್ ಪಾರ್ಟ್, ಮೇಲಿನ ಪಾರ್ಟ್ ಮಾತ್ರ ತಕೊಂಡು ಆ ಒಂದು ಮೇಲ್ ಬಂದು ತಕೊಂಡಿರುವಂತ ಯೂರಿನ್ ಅನ್ನ ಸ್ವಲ್ಪ ಆಸಿಡ್ ಹಾಕಿ ಅದಕ್ಕೆ ಅಬ್ಸರ್ವೇಷನ್ ಮಾಡ್ಬೇಕು. ಸೊ ಇನ್ನೊಂದ್ಸರಿ ಇದು ಪ್ರೊಸೀಜರ್ ನೋಡ್ರಿ ಯಾವ ತರ ಮಾಡ್ತೀವಿ ಅಂತ, ಹೌದಾ. ಸೊ ಮೊದಲಿಗೆ ಏನಿದೆ ಅವರು, ಟೇಕ್ 3/4 ಪಾರ್ಟ್ ಆಫ್, ಹೌದಾ, 3/4 ಪಾರ್ಟ್ ಆಫ್ ಯೂರಿನ್ ಅಂತ ಒಂದು ಟೆಸ್ಟ್ ಒಳಗಡೆ, ಸ್ಮಾಲ್ ಟೆಸ್ಟ್ ಒಳಗಡೆ. ಸೊ ನೋಡ್ರಿ, ಒಂದು ಟೆಸ್ಟ್ ತಗೊಂಡಿವಿ. ಸೊ ಟೆಸ್ಟ್ ಒಳಗಡೆ 3/4 ಪಾರ್ಟ್, ಹೌದಾ. ಸೊ 3/4 ಪಾರ್ಟ್ ಆಫ್ ಯೂರಿನ್ ಅನ್ನು ತಗೊಂಡಾಗ ಏನಿದೆ ಅನ್ನೋದಕ್ಕೆ, ಅಂಡ್ ಆಡ್ 2 to 3 drops ಆಫ್ ಸಲ್ಫೋಸಲಿಕ್ ಆಸಿಡ್ ಇನ್ ಟೆಸ್ಟ್ ಟ್ಯೂಬ್, ಹೌದಾ. ಏನ್ ಮಾಡ್ಕೊಂಡ್ರೆ ಅವನು ಸಲ್ಫೋಸಲಿಕ್ ಆಸಿಡ್ ಕೆಮಿಕಲ್ ಏನ್ ಮಾಡ್ಕೊಂಡಿರ್ಬೇಕು, 2 to 3 drops ಅನ್ನು ಇದಕ್ಕೆ ಹಾಕ್ಬೇಕು. ಹಾಕಿದ್ರೆ ಮಿಕ್ಸ್ ಮಾಡ್ಬೇಕು, ಹೌದಾ. ಸೊ ಮಿಕ್ಸ್ ಮಾಡಿದ್ರೆ ನೋಡ್ಕೊಂಡ್ರೆ, ಸೊ ಅದನ್ನ 5 minutes ಇನ್ಕ್ಯುಬೇಷನ್ ಇಡಬೇಕು, ಹೌದಾ. ಸೊ ಇನ್ಕ್ಯುಬೇಷನ್ ಇಟ್ಟ ಮೇಲೆ ಅದನ್ನ ಅಬ್ಸರ್ವೇಷನ್ ಮಾಡ್ಬೇಕು ಟರ್ಬಿಡಿಟಿ. ಸೊ ಯಾವಾಗಪ್ಪ ಅಂದ್ರೆ ನೋಡ್ರಿ, ಅಂತಲ್ಲಿ 5 ನಿಮಿಷ ಆದ್ಮೇಲೆ ಅಂತ ಇದೆ ನಿಮ್ಗೆ, 5 ನಿಮಿಷ ಆದ್ಮೇಲೆ ಅದನ್ನ ಒಂದು ಟರ್ಬಿಡಿಟಿನ ಅಬ್ಸರ್ವ್ ಮಾಡ್ಬೇಕು. ಸೊ ಇನ್ ಕೇಸ್ ಏನಂದ್ರೆ ಇಫ್ ದ ಟರ್ಬಿಡಿಟಿ ಇಸ್ ಅಪಿಯರೆನ್ಸ್, ಏನಾದ್ರು ಕಂಡು ಬಂತಂದ್ರೆ ಅಲ್ಲಿ ಏನ್ ಟೆಸ್ಟಿಗೆ, ಸೊ ಆ ಟೆಸ್ಟಿಗೆ ಏನಂತಂದ್ರೆ ಪ್ರೆಸೆಂಟ್ ಅಂತೀವಿ, ಪ್ರೋಟೀನ್ ಪ್ರೆಸೆಂಟ್ ಅಂತೀವಿ. ಸೊ ಇಫ್ ನೋ ಟರ್ಬಿಡಿಟಿ ಇಸ್ ಅಪಿಯರೆನ್ಸ್, ದ ಟೆಸ್ಟ್ ಈಸ್ ಆಬ್ಸೆಂಟ್, ಹೌದಾ. ಸೊ ಅದ್ರ ಜೊತೆಗೆ ಏನ್ ನೋಡ್ಬಿಟ್ಟಿದ್ರು ಅವ್ರು, ಯಾವ ನೋಟಪ್ಪ ಅಂದ್ರೆ ಏನ್ ಬಂದ್ರೆ ನೋಟದ, ದ ಯೂರಿನ್ ಸ್ಯಾಂಪಲ್ ಶುಡ್ ಬಿ ಕ್ಲಿಯರ್, ಅಂದ್ರೆ ನಾವು ಯೂರಿನ್ ಅನ್ನ ಟೆಸ್ಟ್ ಮಾಡ್ಬೇಕಾದ್ರೆ ಆ ಒಂದು ಸ್ಯಾಂಪಲ್ ಕ್ಲಿಯರ್ ಆಗಿರ್ಬೇಕು, ಹೌದಾ. ಸೊ ಇಫ್ ಟರ್ಬಿಡಿಟಿ ಇಸ್ ಟರ್ಬಿಡ್ ಯೂರಿನ್ ಶುಡ್ ಬಿ ಏನ್ ಮಾಡ್ಬೇಕು, ಅದನ್ನ ಕ್ಲೀನ್ ಆಗಿ ಸೆಂಟ್ರಿಫ್ಯೂಸ್ ಮಾಡ್ಬೇಕನ್ನ ಏನ್ ಹೇಳಿದ್ರು ಅವರು. ಇನ್ ಕೇಸ್ ಏನಾದ್ರು ಪೇಷಂಟ್ ಯೂರಿನ್ ನ ತಂದಾಗ ಆ ಒಂದು ಯೂರಿನ್ ಟರ್ಬಿಡ್ ಇತ್ತಂದ್ರ, ಸೊ ಆ ಯೂರಿನ್ ಏನ್ ಮಾಡ್ಬೇಕಂದ್ರ ಸೆಂಟ್ರಿಫ್ಯೂಸ್ ಒಳಗಡೆ ಹಾಕಿ ಅದನ್ನ ಸೆಂಟ್ರಿಫ್ಯೂಸ್ ಮಾಡಿ ಅದರ ಒಳಗಡೆ ಬಂದಂತ ಸೂಪರ್ ಅಂಡ್ ಪಾರ್ಟ್, ಅಂದ್ರೆ ಸೆಂಟ್ರಿಫ್ಯೂಸ್ ಆಗಿ ಕ್ಲಿಯರ್ ಆಗಿ ಬರುತ್ತಲ್ಲ ಮೇಲೆ ಸೂಪರ್ ಅಂಡ್ ಪಾರ್ಟ್, ಅದನ್ನ ಮಾತ್ರ ತಗೊಂಡು ಒಂದು ಟೆಸ್ಟಿಗೆ ಯೂಸ್ ಮಾಡಿ ಅದಕ್ಕೆ ಏನ್ ಹೇಳ್ಬೇಕಂದ್ರೆ ಏನಾಗ್ಬೋದು, ನಾವು ಸಲ್ಫೋಸಲಿಕ್ ಆಸಿಡ್ ಅನ್ನ ಹಾಕಿ ಆ ಒಂದು ಟೆಸ್ಟ್ ನ ಮಾಡಬಹುದು. ಸೊ ದಿಸ್ ಇಸ್ ಕಂಪ್ಲೀಟ್ ಪ್ರೊಸೀಜರ್. ಸೊ ನೆಕ್ಸ್ಟ್ ಏನ್ ಹೇಳಿದಾರೆ ನೋಡ್ರಿ ಇವರು, ಸೊ ಅದನ್ನ ಅಬ್ಸರ್ವೇಷನ್ ಮಾಡ್ಬೇಕಾದ್ರೆ ಮೊದಲಿಗೆ ನೋಡ್ರಿ, ಸೊ ಅಬ್ಸರ್ವೇಷನ್ ಮಾಡ್ಬೇಕಾದ್ರೆ ಅದಕ್ಕೆ ನಾವು ಗ್ರೇಡ್ ಕೊಡ್ತೀವಿ, ಹೌದಾ. ಸೊ ಗ್ರೇಡ್ ಯಾವ ತರ ಕೊಡ್ತೀವಿ ಅಂತ ನೋಡ್ರಿ, ರಿಸಲ್ಟ್ ಗ್ರೇಡ್ ಮೊದಲನೇದು ಯಾವಪ್ಪ ಅಂದ್ರೆ ನೆಗೆಟಿವ್, ಅಂದ್ರೆ ಆಬ್ಸೆಂಟ್ ಇತ್ತಂದ್ರೆ ಈ ಟೆಸ್ಟ್ ಏನಿದ್ರೆ ಈ ತರ ಇರ್ತಿತ್ತು, ಹೌದಾ. ಟೆಸ್ಟ್ ಒಳಗಡೆ ಯಾವ್ದೇ ರೀತಿಯಾದಂತ ಟರ್ಬಿಡಿಟಿ ಇರಂಗಿಲ್ಲ, ಕ್ಲಿಯರ್ ಆಗಿರೋದು ಸ್ಯಾಂಪಲ್. ಇನ್ ಕೇಸ್ ಟ್ರೇಸ್ ಬಂತಂದ್ರ ಯೂರಿನ್ ಸ್ಯಾಂಪಲ್ ಏನಾದ್ರು ಆ ಒಂದು ಪ್ರೋಟೀನ್ ಟ್ರೇಸ್ ಬಂತಂದ್ರ ನೋಡ್ರಿ ಲಿಟಲ್ ಬಿಟ್ ಏನಾಗ್ತದ, ಟರ್ಬಿಡ್ ಹಾಕಂತ, ಕೋಆಗುಲೇಟ್ ಹಾಕಂತ, ಹೌದಾ. ನೋಡ್ರಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಏನಾಗ್ತದೆ, ಸ್ವಲ್ಪ ಏನಾದ್ರೆ ಇಲ್ಲಿ ಕಾಣ್ತಿದೆಯಲ್ಲ ಟರ್ಬಿಡಿಟಿ, ಸೊ ಈ ತರ ಹಾಕಂತ, ಅದಕ್ಕೆ ಟ್ರೇಸ್ ಅಂತ ಕೊಡ್ತೀವಿ. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಅಂದ್ರೆ ಇದು ಕಂಪ್ಲೀಟ್ ಆಗಿ ಅದಕ್ಕಿಂತ ಬೆಟರ್ ಟರ್ಬಿಡಿಟಿ ಆಗಿದೆ, ಅದಕ್ಕೆ ಏನ್ ಕೊಡ್ತಿದ್ರೆ ನಾವು 1+ ಅಂತ ಕೊಡ್ತೀವಿ, ಹೌದಾ. ಸೊ ನೆಕ್ಸ್ಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಅಂದ್ರೆ ಇಲ್ಲಿ ನಾವು ಕ್ಲಿಯರ್ ಆಗಿ ಟರ್ಬಿಡಿಟಿ ಕಾಣಬಹುದು ನಾವು, ಹೌದಾ. ಕ್ಲಿಯರ್ ಆಗಿ ಕಾಣ್ತಿದ್ರೆ ಟರ್ಬಿಡಿಟಿ, ಸೊ ವೈಟ್ ಆಗಿ ಕಾಣ್ತಿದ್ರೆ ಅದು ಟರ್ಬಿಡಿಟಿ. ಸೊ ಇದಕ್ಕೆ ಏನಿದೆ ನಾವು 2+ ಅಂತೀವಿ. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಟರ್ಬಿಡಿಟಿ ಆಗಿದೆ, ಹೌದಾ. ಸೊ ಇದಕ್ಕೆ ಏನಿದೆ ನಾವು 3+ ಕೊಡ್ತೀವಿ, ಕಂಪ್ಲೀಟ್ ಆಗಿ ಕಾಣ್ತದೆ ಟರ್ಬಿಡಿಟಿ, ಹೌದಾ. ಸೊ ನೆಕ್ಸ್ಟ್ ಯಾವ ಬರ್ತದೆ ಅದರಲ್ಲಿ 4+, ಮಿಲ್ಕಿ ಇರ್ತದೆ, ಕಂಪ್ಲೀಟ್ ಆಗಿ ಮಿಲ್ಕಿ ಕಲರ್ ಇರ್ತದೆ, ಹೌದಾ. ಅದಕ್ಕೆ ಏನಂತೀವಿ ನಾವು 4+. ಸೊ ದಿಸ್ ಇಸ್ ಅ ಗ್ರೇಡ್ ಆಫ್ ಪ್ರೋಟೀನ್ ಟೆಸ್ಟ್, ಹೌದಾ. ಸೊ ನೆಕ್ಸ್ಟ್ ಟೈಮ್ ಇರುತ್ತೆ ನೋಡ್ರಿ, ಇದು ಕಂಪ್ಲೀಟ್ ಏನಪ್ಪ ಅಂದ್ರೆ ಪ್ರೊಸೀಜರ್ ಆಮೇಲೆ ಅದ್ರದ್ದು
ಏನಂದ್ರ ಗ್ರೇಡ್ ಆಮೇಲೆ ಅಬ್ಸರ್ವೇಷನ್. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದ್ರೆ, ಸೊ ನಿಮ್ಗೆ ಹೇಳಿದೆ ನಾವು ಏನಾದ್ರು ಪ್ರೋಟೀನ್ ಟೆಸ್ಟ್ ಅನ್ನ ಮಾಡ್ತಿದ್ವಿ ಅಂದ್ರೆ ಯೂರಿನ್ ಒಳಗಡೆ ನಾವು ಎರಡು ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಒಂದನೇದು ಯಾವುದು ಸಲ್ಫೋಸಾಲಿಸಿಲಿಕ್ ಆಸಿಡ್, ಎರಡನೇದು ಯಾವುದು ಹೀಟ್ ಅಂಡ್ ಅಸಿಟಿಕ್ ಆಸಿಡ್ ಅಂತ ಹೇಳಿ ನಿಮ್ಗೆ. ಸೊ ಇದು ಕಂಪ್ಲೀಟ್ ಆಗಿ ಹಿಂದಿನ ನೋಡಿ. ಸೊ ಆ ಹಿಂದಿನ ಸ್ಲೈಡ್ ಒಳಗೆ ಏನಂತೆ ಸಲ್ಫೋಸಾಲಿಕ್ ಆಸಿಡ್ ಪ್ರೊಸೀಜರ್, ಪ್ರಿನ್ಸಿಪಲ್, ಆಮೇಲೆ ಅದರ ಅಬ್ಸರ್ವೇಷನ್, ಆಮೇಲೆ ಅದ್ರ ರಿಸಲ್ಟ್ ಗ್ರೇಡೇಷನ್. ಹೌದಾ? ಸೊ ಇದು ಯಾವಪ್ಪ ಅಂದ್ರೆ ಹೀಟ್ ಅಂಡ್ ಅಸಿಟಿಕ್ ಆಸಿಡ್ ಆಫ್ ಪ್ರೋಟೀನ್ ಟೆಸ್ಟ್. ಸೊ ಇದ್ರದ್ದು ಪ್ರಿನ್ಸಿಪಲ್ ಒಳಗಡೆ ಏನಿದೆ ನೋಡ್ರಲ್ಲಿ, ಇದ್ರ ಪ್ರಿನ್ಸಿಪಲ್ ಏನಾಗ್ತದೆ ಅಂದ್ರೆ, ಮೊದಲಿಗೆ ದ ಪ್ರೋಟೀನ್ ಪ್ರೆಸೆಂಟ್ ಇನ್ ಯೂರಿನ್ ಗೆಟ್ ಕೋಆಗುಲೇಟ್. ಅಂದ್ರೆ ಏನಾದ್ರೂ ಯೂರಿನ್ ಒಳಗಡೆ ಪ್ರೋಟೀನ್ ಪ್ರೆಸೆಂಟ್ ಇತ್ತಂದ್ರೆ ಇದು ಇಂಟರ್ಫರೆನ್ಸ್ ಆದ್ಮೇಲೆ ರೂಪ ನೋಟ್ ಕೊಟ್ಟಿದ್ದಾರೆ. ಅವ್ರು ಏನ್ ನೋಟ್ ಕೊಟ್ಟಿದ್ದಾರೆ ನೋಡ್ರಿ, ದ ಯೂರಿನ್ ಸ್ಯಾಂಪಲ್ ಶುಡ್ ಬಿ ಕ್ಲಿಯರ್. ಅಂದ್ರೆ ನಾವೇ ಟೆಸ್ಟ್ ಮಾಡ್ತಿರ್ತೀವಲ್ಲ ಇವಾಗ, ಆ ಯೂರಿನ್ ಸ್ಯಾಂಪಲ್ ಕ್ಲಿಯರ್ ಆಗಿರ್ಬೇಕು. ಹೌದಾ? ಸೊ ಇನ್ ಕೇಸ್ ಆಫ್ if turbidity urine, so if turbid urine should be centrifuged and separate the even super and part ಸಪರೇಟ್ ಮಾಡಬೇಕು. ಅಂದ್ರೆ ಏನ್ ಹೇಳಿದ್ರೆ ಅದು, ಇನ್ ಕೇಸ್ ಯೂರಿನ್ ಅನ್ನ ಸ್ಯಾಂಪಲ್ ತಂದಾಗ, ಪೇಷಂಟ್ ತಂದಾಗ ಏನಾದ್ರು ಟರ್ಬಿಡಿಟಿ ಇತ್ತಂದ್ರೆ, ಸೊ ಅದನ್ನೇ ಮಾಡ್ಬೇಕಂದ್ರೆ ನಾವು ಒಂದು ಟೆಸ್ಟ್ ಒಳಗಡೆ ಹಾಕಿ ಅದನ್ನ ಸೆಂಟ್ರಿಫ್ಯೂಜ್ ಮಾಡ್ಕೋಬೇಕು. ಹೌದಾ? ಸೆಂಟ್ರಿಫ್ಯೂಜ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ಕೊಂಡು ಆ ಸೂಪರ್ ಅಂಡ್ ಪಾರ್ಟ್ ಇರ್ತದಲ್ಲ, ಮೇಲಿನ ಪಾರ್ಟ್, ಅದನ್ನ ಮಾತ್ರ ತಗೊಂಡು ಅಲ್ಲಿ ನಾವು ಅದ್ರ ಬಗ್ಗೆ ಏನೋ ಈ ಸಲ್ಫೋಸಾಲಿಕ್ ಆಸಿಡ್ ಮೆಥಡ್ ಮಾಡ್ಬೇಕು. ಹೌದಾ? ಮೊದ್ಲ ಡೈರೆಕ್ಟ್ ಆಗಿ ನಾವೇನಾದ್ರು ಟರ್ಬಿಡಿಟಿ ಒಳಗಡೆ ಮಾಡಿದ್ರೆ ಅದು ಆಲ್ರೆಡಿ ಟರ್ಬಿಡಿಟಿ ಇದ್ದಾಗ ಸೊ ನಮ್ದು ರಿಸಲ್ಟ್ ಸರಿಯಾಗಿ ಅಕ್ಯುರೇಟಿ ಸಿಗುದಿಲ್ಲ. ಸೊ ಹಾಗಾಗಿ ಏನ್ ಮಾಡಿದ್ರೆ ಅಂದ್ರೆ ಅವರು, ಇನ್ ಕೇಸ್ ಏನಾದ್ರು ಟರ್ಬಿಡ್ ಇತ್ತಂದ್ರೆ, ಯಾವ್ದು ಯೂರಿನ್ ಏನಾದ್ರು ಟರ್ಬಿಡ್ ಇತ್ತಂದ್ರೆ ಅದನ್ನ ನಾವ್ ಹೇಳ್ಬೇಕಂದ್ರೆ ಸೆಂಟ್ರಿಫ್ಯೂಸ್ ಮಾಡ್ಕೋಬೇಕು. ಹೌದಾ? ನೋಟ್ ಕೊಟ್ಟಿದ್ರು ಅವ್ರು. ಇನ್ ಕೇಸ್ ಅದನ್ನ ಕೋಆಗುಲೇಟ್ ಆಗ್ತದೆ, ನೆನಪಿ ಒಂದು ಕೋಆಗುಲೇಟ್ ಆಗಿರ್ಬೋದು ಅಥವಾ ಟರ್ಬಿಡಿಟಿ ಆಗಿರ್ಬೋದು, ಇವೆಲ್ಲವೂ ಒಂದೇ. ಅಥವಾ ಅಪೀರಿಯನ್ಸ್ ಆಗಿರ್ಬೋದು, ಅಥವಾ ಈ ಒಂದು ಎಲ್ಲವೂ ಕೊಡೋದು ಒಂದೇ ಮೀನಿಂಗ್. ಏನಂದ್ರೆ ಪ್ರೋಟೀನ್ ಪ್ರೆಸೆಂಟ್ ಅಂತ ಕೊಡ್ತೀವಿ ನಾವು. ಸೊ ಇಲ್ಲಿ ಕೋಆಗುಲೇಟ್ ಬಂತ್ರಿ, ಅಲ್ಲಿ ಟರ್ಬಿಡಿಟಿ ಬಂದೈತ್ರಿ ಅಂದ್ರೆ ಕನ್ಫ್ಯೂಸ್ ಆಗ್ಬೋದು. ಸೊ ಕೋಆಗುಲೇಟ್ ಇಸ್ ಆಲ್ಸೋ ಮೀನ್ಸ್ ಟರ್ಬಿಡಿಟಿ. ಹೌದಾ? ಸೊ ಪ್ರಿಸಿಪಿಟೇಟ್ ಕೂಡ ಅನ್ಬೋದು ನಾವು. ಹೌದಾ? ಸೊ ಇಲ್ಲಿ ನೋಡ್ರಿ ಕೊಟ್ಟಿರೋದು ಅವರು ಇನ್ನೊಮ್ಮೆ ಪ್ರಿನ್ಸಿಪಲ್, ದ ಪ್ರೋಟೀನ್ ಪ್ರೆಸೆಂಟ್ ಇನ್ ಯೂರಿನ್ ಗೆಟ್ ಕೋಆಗುಲೇಟ್ ಅಪಾನ್ ಹೀಟಿಂಗ್ ಗಿವನ್ ಕುಡ್ ಪ್ರಿಸಿಪಿಟೇಟ್. ಅಂದ್ರೆ ಏನಿದೆ ನಾವಲ್ಲಿ, ಇನ್ ಕೇಸ್ ಏನಾದ್ರು ಪ್ರೋಟೀನ್ ಏನಾದ್ರು ಪ್ರೆಸೆಂಟ್ ಇತ್ತಂದ್ರೆ ಯಾರೊಳಗಡೆ ಯೂರಿನ್ ಒಳಗಡೆ, ಅದನ್ನ ನಾವು ಹೀಟ್ ಮಾಡೋದ್ರ ಮುಖಾಂತರ, ಹೀಟ್ ಮಾಡಿದ್ಮೇಲೆ ಅದೇನಾಗ್ತಂದ್ರೆ ಪ್ರಿಸಿಪಿಟೇಟ್ ಆಗ್ತತಿ. ಪ್ರಿಸಿಪಿಟೇಟ್ ಅಂದ್ರೆ ಆ ಒಂದು ಟರ್ಬಿಡಿಟಿ ಯಾವಾಗ ಹೀಟ್ ಮಾಡಿದಾಗ, ಏನನ್ನ ಯೂರಿನ್ ಅನ್ನ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪ್ರೊಸೀಜರ್ ಬರ್ರಿ. ಸೊ ಪ್ರೊಸೀಜರ್ ಒಳಗೆ ಏನ್ ಹೇಳಿದಾರೆ ಅಂತ ಅವರು ನೋಡ್ರಿ, ಟೇಕ್ 5 ml ಆಫ್ ಯೂರಿನ್ ಇನ್ ಅ ಲಾರ್ಜ್ ಗ್ಲಾಸ್ ಟೆಸ್ಟ್. ಸೊ ಒಂದು ಲಾರ್ಜ್ ಗ್ಲಾಸ್ ಟೆಸ್ಟ್ ಒಳಗಡೆ ಏನ್ ಮಾಡ್ಬೇಕಂದ್ರೆ 5 ml ಆಫ್ ಯೂರಿನ್ ಅನ್ನು ತಗೋಬೇಕು. ಇದೊಂದು ಲಾರ್ಜ್ ಗ್ಲಾಸ್ ಟೆಸ್ಟ್ ಬಂತ ಅನ್ಕೋರಿ. ಹೌದಾ? ಸೊ ಇದು ಕ್ಲಿಯರ್ ಆಗಿ ಕೊಡ್ತೀನಿ ನಿಮಗೆ. ಲಾರ್ಜ್ ಗ್ಲಾಸ್ ಟೆಸ್ಟ್ ಒಳಗಡೆ ಒಂದು 5 ml ಯೂರಿನ್ ಅನ್ನು ತಗೊಂಡ್ವಿ. ಯೂರಿನ್ 5 ml. ಹೌದಾ? ಸೊ ಇದನ್ನ ತಗೊಂಡು ಇನ್ನೊಂದು ಹೇಳ್ಬೇಕಾದ್ರೆ ಟೆಸ್ಟ್ ಹೋಲ್ಡರ್ ಇಂದ ಇದನ್ನ ಹೋಲ್ಡ್ ಮಾಡ್ಬೇಕು. ಹೌದಾ? ಟೆಸ್ಟ್ ಹೋಲ್ಡರ್ ನೋಡ್ರಿ, ಟೆಸ್ಟ್ ಹೋಲ್ಡರ್ ಈ ತರ ಇರ್ತೈತಿ. ಆ ಟೆಸ್ಟ್ ಹೋಲ್ಡರ್ ಹೋಲ್ಡ್ ಮಾಡಿ ಕ್ಲಿಪ್ ಹಾಕಿ ಅದನ್ನ ಹೋಲ್ಡ್ ಮಾಡ್ಬೇಕು ಟೆಸ್ಟ್. ಸೊ ಹೋಲ್ಡ್ ಮಾಡಿದ್ಮೇಲೆ ಯಾಕೆ ಹೋಲ್ಡ್ ಮಾಡ್ಬೇಕಪ್ಪ ಅಂತಂದ್ರೆ, ದ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಟೆಸ್ಟ್ ಹೋಲ್ಡರ್ ಇಂದ ಹೋಲ್ಡ್ ಮಾಡ್ಬೇಕು ಟೆಸ್ಟ್ ನ. ಹೀಟ್ ದ ಅಪ್ಪರ್ ಪಾರ್ಟ್ ಆಫ್ ಯೂರಿನ್. ನೆನಪಿರ್ಲಿ, ಈ ಒಳಗಡೆ ಇಲ್ಲೊಂದು ಅಪ್ಪರ್ ಪಾರ್ಟ್ ಏನಿದೆ ಯೂರಿನ್, ಈ ಟೆಸ್ಟ್ ಒಳಗಡೆ ಅದನ್ನ ಏನ್ ಮಾಡ್ಬೇಕಂದ್ರೆ ಬನ್ಸನ್ ಬರ್ನರ್ ಇಂದ ಹೀಟ್ ಮಾಡ್ಬೇಕು. ಓಕೆ? ಸೊ ಹೀಟ್ ಮಾಡಿದ್ಮೇಲೆ ಏನ್ ಮಾಡ್ತೀವಿ ನೋಡ್ರಿ, ವ್ಯಾನ್ ನೋಡ್ರಿ ಹೀಟ್ ಮಾಡ್ತೀವಿ ನಾವೀಗ ಈ ಒಂದು ಟೆಸ್ಟ್ ಅಪ್ಪರ್ ಪೋರ್ಷನ್ ಹೀಟ್ ಮಾಡ್ತೀವಿ. ಸೊ ನೆಕ್ಸ್ಟ್, ಇಫ್ ಟರ್ಬಿಡಿಟಿ ಡೆವಲಪ್ಸ್, ಯಾವಾಗ ಹೀಟ್ ಮಾಡೋ ಏನಾದ್ರು ಇದ್ರೊಳಗಡೆ ಟರ್ಬಿಡಿಟಿ ಏನಾದ್ರು ಡೆವಲಪ್ಸ್ ಆತಂದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ ಆಡ್ 1 to 2 drops ಆಫ್ ಗ್ಲೈಸಿಯಲ್ ಅಸಿಟಿಕ್ ಆಸಿಡ್ 10%. ಸೊ 10% ಇರುವಂತಹ ಗ್ಲೈಸಿಯಲ್ ಅಸಿಟಿಕ್ ಆಸಿಡ್ ಅನ್ನ ಇದಕ್ಕೆ ಹಾಕ್ಬೇಕು. ಈ ಒಂದು ಹೀಟ್ ಮಾಡಿದ್ವಲ್ಲ ಆ ಟೆಸ್ಟಿಗೆ ಹಾಕೋಬೇಕು. ಎಷ್ಟು? 1 to 2 drops. ಹೌದಾ? 1 ರಿಂದ 2 drops ಹಾಕೋಬೇಕು. ಏನನ್ನ? ಗ್ಲೈಸಿಯಲ್ ಅಸಿಟಿಕ್ ಆಸಿಡ್ ಹಾಕೋಬೇಕು. ಸೊ ನೆಕ್ಸ್ಟ್ ಹೇಳಿದ್ರೆ ಅಂದ್ರೆ ಅವರು ನೋಡ್ರಿ, ದೆನ್ ರೀಹೀಟ್ ದ, ಹೌದಾ? ರೀಹೀಟ್ ಮಾಡಬೇಕು. ದೆನ್ ರೀಹೀಟ್ ದ ಯೂರಿನ್ ಸ್ಯಾಂಪಲ್ ಅಥವಾ ಯೂರಿನ್ ಸ್ಪೆಸಿಮನ್. ಹೌದಾ? ಏನ್ ಮಾಡ್ಬೇಕಾದ್ರೆ ಆ ಒಂದು ಗ್ಲೈಸಿಯಲ್ ಅಸಿಟಿಕ್ ಆಸಿಡ್ ಹಾಕಿದ್ಮೇಲೆ ಮತ್ತೆ ಅದನ್ನ ಹೀಟ್ ಮಾಡ್ಬೇಕಾಗುತ್ತೆ ಟೆಸ್ಟ್. ಹೌದಾ? ರೀಹೀಟ್. ಓಕೆ? ಸೊ ರೀಹೀಟ್ ಮಾಡಿದ್ಮೇಲೆ ಆ ಒಂದು ಟೆಸ್ಟ್ ಅಬ್ಸರ್ವೇಷನ್ ಮಾಡ್ಬೇಕಾಗ್ತತಿ. ಸೊ ಅಬ್ಸರ್ವೇಷನ್ ಏನ್ ಕೊಟ್ಟಾರೆ ನೋಡ್ರಿ ಅವರು.
ಸೊ ಅದ್ರದ್ದು ಸೇಮ್ ಇರ್ತೈತಿ ಇಂಟರ್ಫರೆನ್ಸ್. ನಿಮಗೆ ಜೊತೆಗೆ ಡೈಗ್ರಾಮ್ ಜೊತೆಗೆ ತೋರಿಸ್ಬಿಡ್ತೀನಿ ನೋಡ್ಲಿ. ಸೊ ಇಂಟರ್ಫರೆನ್ಸ್ ಏನ್ ಹೇಳಿದಾರೆ ಅಂದ್ರೆ ಅವರು ಮೊದಲಿಗೆ ಇಫ್ ದ ಕೋಆಗುಲೇಷನ್ ಈಸ್ ಅಪಿಯರೆನ್ಸ್ ದ ಟೆಸ್ಟ್ ಈಸ್ ಪ್ರೆಸೆಂಟ್. ನೆನಪಿರ್ಲಿ, ಒಂದ್ ವೇಳೆ ಏನಾದ್ರು ಕೋಆಗುಲೇಷನ್ ಅಪಿಯರೆನ್ಸ್ ಆತಂದ್ರ ಸೊ ಏನಾಗ್ತಂದ್ರ ಟೆಸ್ಟ್ ಪ್ರೆಸೆಂಟ್ ಅಂತ ಕರಿತೀವಿ ನಾವು. In case if the coagulation is not apparent, the test is absent. ಇಲ್ಲಿ ಕ್ಲಿಯರ್ ಆಗಿ ಬರ್ತೀನಿ, ನಮ್ಗೆ ಪಿಕ್ಚರ್ ಇದೆ ಕಾಣ್ತದೆ. ಸೊ ಪಿಕ್ಚರ್ ಒಳಗಡೆ ನೋಡ್ರಿ. ಏನ್ ಹೇಳಿದ್ರೆ ಅವರು ನೋ ಕೋಆಗುಲೇಷನ್ ಫಾರ್ಮೇಶನ್ ಅಂದ್ರೆ ಏನ್ರಿ ನಾವು ಏನಾದ್ರು ಕೋಆಗುಲೇಷನ್ ಫಾರ್ಮೇಶನ್ ಅಪಿಯರೆನ್ಸ್ ಆಗಿಲ್ಲ ಅಂದ್ರೆ ಟೆಸ್ಟ್ ನೆಗೆಟಿವ್ ಅಥವಾ ಪ್ರೋಟೀನ್ ಆಬ್ಸೆಂಟ್ ಅಂತೀವಿ. ಅಂದ್ರೆ ಇಲ್ಲಿಗೆ ಏನ್ ಡಿಫರೆನ್ಸ್ ಆಗಿ ಗೊತ್ತಿರುತ್ತೆ ನೋಡ್ರಿ. ಕೋಆಗುಲೇಷನ್ ಫಾರ್ಮೇಶನ್ ಇಲ್ಲಿ ಕಾಣ್ತಿದೆಯಲ್ಲ, ಇದು ಈ ತರ ಏನಾದ್ರು ಕೋಆಗುಲೇಷನ್ ಫಾರ್ಮೇಶನ್ ಆತಂದ್ರೆ ಅದಕ್ಕೆ ಏನಂತಂದ್ರೆ ನಾವು ಪ್ರೋಟೀನ್ ಪ್ರೆಸೆಂಟ್ ಅಂತ ಕರಿತೀವಿ ಅಥವಾ ಪಾಸಿಟಿವ್ ಟೆಸ್ಟ್ ಅಂತ ಕರಿತೀವಿ. ಟೆಸ್ಟ್ ಇಸ್ ಪಾಸಿಟಿವ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬ್ಸರ್ವೇಷನ್. ಕೋಆಗುಲೇಷನ್ ಕಂಡು ಬಂತಂದ್ರೆ ಪ್ರೋಟೀನ್ ಇದೆ ಅಂದಂಗ, ಹೌದಾ? ಕೋಆಗುಲೇಷನ್ ಕಂಡು ಬರಲಿಲ್ಲ ಅಥವಾ ಫಾರ್ಮೇಶನ್ ಇಲ್ಲ ಅಂದ್ರೆ ಪ್ರೋಟೀನ್ ಅಬ್ಸೆಂಟ್ ಇದೆ ಅಂದಂಗ. ಓಕೆ, ಸೊ ನೆಕ್ಸ್ಟ್ ಟೈಮ್ ಅಂತಂದ್ರೆ ಹೇಳಿದ್ರು ಕ್ಲಿನಿಕಲ್ ಸಿಗ್ನಿಫಿಕೇಶನ್ ಆಫ್ ಪ್ರೋಟೀನ್ ಬರ್ತೈತಿ. ಸೊ ಇಲ್ಲಿ ಕೊಟ್ಟಿದಾರ ಏನಪ್ಪಾ ಅಂದ್ರ ವಾಟ್ ಈಸ್ ಪ್ರೋಟೀನ್ ಯೂರಿಯಾ ಅಂತ ಕೇಳಿದಾರ. ಸೊ ಅದ ಪ್ರೋಟೀನ್ ಯೂರಿಯಾ ಅಂದ್ರೆ ಏನಂತ ನೋಡ್ರಿ. ದ ಪ್ರೆಸೆನ್ಸ್ ಆಫ್ ಕೆಮಿಕಲಿ, ನೆನಪಿರ್ಲಿ ಕೆಮಿಕಲಿ ಡಿಟೆಕ್ಟೇಬಲ್. ದ ಪ್ರೆಸೆನ್ಸ್ ಆಫ್ ಕೆಮಿಕಲಿ ಡಿಟೆಕ್ಟೇಬಲ್ ಅಂದ್ರೆ ಕೆಮಿಕಲಿ ನಾವೆಲ್ಲ ಟೆಸ್ಟ್ ಮಾಡಿ ನಾವು ಯಾವಾಗ ಡಿಟೆಕ್ಟ್ ಮಾಡಿರ್ತೇವಲ್ಲ ಏನನ್ನ ಅಮೌಂಟ್ ಆಫ್ ಪ್ರೋಟೀನ್ ಪ್ರೆಸೆಂಟ್ ಇನ್ ಯೂರಿನ್ ಕಾಲ್ಡ್ ಹ್ಯಾಸ್ ಇನ್ ಪ್ರೋಟೀನ್ ಯೂರಿಯಾ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರ ನಾವು ಈ ಒಂದು ಪ್ರೋಟೀನ್ ಟೆಸ್ಟ್ ಅನ್ನ ಎರಡು ಕೆಮಿಕಲ್ ಮೆಥಡ್ ಇಂದ ಮಾಡಿದ್ವಿ. ಒಂದೇದ್ ಯಾವ್ದ್ರಿ ಸ್ವಲ್ಪ ಸಲಿಸಿಲಿಕ್ ಆಸಿಡ್, ಎರಡನೇದ್ ಯಾವ್ದು ಹೀಟ್ ಅಂಡ್ ಅಸಿಟಿಕ್ ಆಸಿಡ್. ಹೀಟ್ ಅಂಡ್ ಅಸಿಟಿಕ್ ಆಸಿಡ್ ಒಳಗೆ ಏನೇನು ನೋಡಿದ್ವಿ ನಾವು ಗ್ಲೈಸಿಯಲ್ ಅಸಿಟಿಕ್ ಆಸಿಡ್ ನ ಯೂಸ್ ಮಾಡಿದ್ವಿ. ಸೊ ಇವೆರಡು ಕೆಮಿಕಲ್ ಇಂದ ಟೆಸ್ಟ್ ಮಾಡಿ ಕಂಡುಹಿಡಿದಿರುವಂತಹ ಪ್ರೋಟೀನ್ ಎದ್ರೊಳಗಡೆ ಯೂರಿನ್ ಒಳಗಡೆ ಅದಕ್ಕೆ ಏನ್ ಗಟ್ಟಿದ ನಾವು ಪ್ರೊಸೀಜರ್ಗೆ ಪ್ರೋಟೀನ್ ಯೂರಿಯಾ ಅಂತ ಕರಿತೀವಿ. ಯಾವುದು ಕೆಮಿಕಲಿ ಡಿಟೆಕ್ಟೇಬಲ್, ಹೌದಾ? ನೆನಪು ಅರ್ಥ ಇದೆಯಾ? ಸೊ ನೋಡಿ ನಿಮ್ಗೆ ದ ಪ್ರೆಸೆನ್ಸ್ ಆಫ್ ಕೆಮಿಕಲಿ ಡಿಟೆಕ್ಟೇಬಲ್ ಅಮೌಂಟ್ ಆಫ್ ಪ್ರೋಟೀನ್ ಇಸ್ ಕಾಲ್ಡ್ ಆಸ್ ಪ್ರೋಟೀನ್ ಯೂರಿಯಾ. ಅಂದ್ರೆ ಕೆಮಿಕಲಿ ಟೆಸ್ಟ್ ಮಾಡಿ ಪ್ರೋಟೀನ್ ಅನ್ನ ಕಂಡುಹಿಡಿದಾಗ ಒಂದು ಟೆಸ್ಟಿಗೆ ಏನಂತೀವಿ ಅಂದ್ರೆ ಅಥವಾ ಒಂದು ಪ್ರೊಸೀಜರ್ ಏನಂತೀವಿ ಅಂದ್ರೆ ಪ್ರೋಟೀನ್ ಯೂರಿಯಾ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಅದ್ರ ಕಾಸಸ್ ಏನಪ್ಪಾ ಅಂದ್ರ ನೋಡ್ರಿ, ಒಂದೇದು ಯಾವಪ್ಪ ಅಂದ್ರ ಡಿಹೈಡ್ರೇಷನ್, ಹೌದಾ? ಡಿಹೈಡ್ರೇಷನ್ ಅಂದ್ರೆ ದ ಲೋ ಲೆವೆಲ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇನ್ ಬಾಡಿ. ಸೊ ನೆಕ್ಸ್ಟ್ ಯಾವಪ್ಪ ಅಂದ್ರ ಮಯೋಕಾರ್ಡಿಯಲ್ ಇನ್ಫೆಕ್ಷನ್, ಹೌದಾ? ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಆದಾಗೂ ಕೂಡ ಏನಾಗ್ತಂದ್ರ ಪ್ರೋಟೀನ್ ಯೂರಿಯಾ ಕಂಡು ಬರ್ತೈತಿ. ಸೊ ನೆಕ್ಸ್ಟ್ ಯಾವಪ್ಪ ಅಂದ್ರ ಹೈಪರ್ ಟೆನ್ಷನ್, ಹೌದಾ? ಸೊ ಹೈಪರ್ ಟೆನ್ಷನ್ ಆದಾಗ್ಲೂ ಕೂಡ ಏನಾಗ್ತಂದ್ರ ಒಂದು ಪ್ರೋಟೀನ್ ಯೂರಿನ್ ಒಳಗಡೆ ಕಂಡು ಬರ್ತದೆ. ನೆಕ್ಸ್ಟ್ ಯಾವಪ್ಪ ಅಂದ್ರ ಗ್ಲೋಮರುಲರ್ ನೆಫ್ರೋಟಿಸ್, ಹೌದಾ? ಸೊ ಇವೆಲ್ಲವೂ ಏನಪ್ಪಾ ಅಂದ್ರ ಕಾಸಸ್ ಆಫ್ ಪ್ರೋಟೀನ್ ಯೂರಿಯಾ ಅಥವಾ ಪ್ರೋಟೀನ್ ಯೂರಿಯಾ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಏನಪ್ಪಾ ನಿಮ್ಗೆ ಯೂರಿನ್ ಪ್ರೋಟೀನ್ ಟೆಸ್ಟ್ ಅಂತ ಕರಿತೀವಿ ನಾವು. ಸೊ ನಾವೇನು ಪ್ರೋಟೀನ್ ಟೆಸ್ಟ್ ಒಳಗಡೆ ಏನ್ ಮಾಡಿದ್ವಿ, ಒಂದೇದ್ದು ಒಂದು ಸ್ವಲ್ಪ ಸಲಿಸಿಲಿಕ್ ಆಸಿಡ್ ಮೆಥಡ್, ಇನ್ನೊಂದು ಯಾವ್ದಪ್ಪ ಅಂದ್ರ ಹೀಟ್ ಅಂಡ್ ಅಸಿಟಿಕ್ ಆಸಿಡ್ ಮೆಥಡ್. ಸೊ ಸ್ಟೂಡೆಂಟ್ಸ್, ಇದು ಪ್ರೋಟೀನ್ ಟೆಸ್ಟ್ ನ ಯಾವ ತರ ಡಿಟೆಕ್ಟ್ ಮಾಡ್ತೀವಿ ಅಂತೇಳಿ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಒಂದು ಕೆಮಿಕಲ್ ಎಕ್ಸಾಮಿನೇಷನ್ ಬರುತ್ತೋ ಅದನ್ನ ಡಿಸ್ಕಷನ್ ಮಾಡೋಣ. ಓಕೆ, so thank you for watching this video and do subscribe our channel.